ಧಿರೇನ್ ರಾಜ್ಕುಮಾರ್ ಬೆನ್ನಿಗೆ ಶಿವಣ್ಣ ನಿಂತಿದ್ದಾರೆ. ಶಿವ 143 ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದ ಆ ಚಿತ್ರದಿಂದ ಯಶಸ್ಸು ಹೇಳಿಕೊಳ್ಳುವಂತೆ ಸಿಕ್ಕಿರಲಿಲ್ಲ. ಇದಾದ ಬಳಿಕ ಧಿರೇನ್ ಕೆಲವು ಸಿನಿಮಾಗಳನ್ನು ಒಪ್ಪಿಕೊಂಡಿದ್ರು. ಕೆಆರ್ಜಿ ಸ್ಟುಡಿಯೋಸ್ ತಮ್ಮ ಮುಂದಿನ ಚಿತ್ರಕ್ಕಾಗಿ ದೊಡ್ಡಮನೆ ಕುಡಿ ಧಿರೇನ್ ರಾಮ್ಕುಮಾರ್ ಅವರನ್ನ ಕರೆತಂದಿತ್ತು. ಧಿರೇನ್ ಆರ್ ರಾಜ್ಕುಮಾರ್ ಆಗಿ ಮರುಪರೀಕ್ಷಿಸಲು ಸಿದ್ಧವಾಗಿತ್ತು. ಆದರೆ ಈ ಚಿತ್ರ ಸದ್ಯಕ್ಕೆ ಮುಂದಕ್ಕೆ ಹೋಗಿದೆ. ಒಂದೊಳ್ಳೆ ಪ್ರಾಜೆಕ್ಟ್ಗಾಗಿ ಕಾಯ್ತಾ ಇದ್ದ ಧಿರೇನ್ ರಾಮ್ಕುಮಾರ್ ತಮ್ಮ ಹೆಸರನ್ನ ಬದಲಾಯಿಸಿಕೊಂಡು ಧಿರೇನ್ ಆರ್ ರಾಜ್ಕುಮಾರ್ ಆಗಿ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ರು. ಹೆಸರು ಬದಲಾಯಿಸಿಕೊಂಡ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದ ಧಿರೇನ್, ನನ್ನ ಹೆಸರಿನ ಮುಂದೆ ನನ್ನ ತಾತ ರಾಜ್ಕುಮಾರ್ ಅವರ ಹೆಸರನ್ನ ಸೇರಿಸಿಕೊಳ್ಳುವ ಮೂಲಕ ನಾನು ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಲೆಗಸಿಗೆ ಗೌರವ ಸೂಚಿಸುತ್ತಿದ್ದೇನೆ. ಡಾಕ್ಟರ್ ರಾಜ್ಕುಮಾರ್ ಮೊಮ್ಮಗನಾಗಿರುವ ನಾನು ಅವರ ಹೆಸರನ್ನ ನನ್ನ ಹೆಸರಿನ ಮುಂದೆ ಸೇರಿಸಿಕೊಂಡು ಈ ಮೂಲಕ ಅವರ ಮನೆತನಕ್ಕೆ ರೆಸ್ಪೆಕ್ಟ್ ಸೂಚಿಸುತ್ತಿದ್ದೇನೆ ಎಂದಿದ್ರು. ಒಟ್ಟಾರೆ ಕಾನೂನಿನ ಪ್ರಕಾರ ಹೆಸರನ್ನ ಬದಲಾಯಿಸಿಕೊಂಡು ಧಿರೇನ್ ರಾಮ್ಕುಮಾರ್ ಅವರು ಇದೀಗ ಧಿರೇನ್ ಆರ್ ರಾಜ್ಕುಮಾರ್ ಆಗಿದ್ದಾರೆ. ತಮ್ಮ ಹೆಸರಿನ ಜೊತೆ ತಾತನ ಹೆಸರನ್ನ ಸೇರಿಸಿಕೊಂಡಿರೋದು ಅವರಿಗೆ ಅದೃಷ್ಟವನ್ನ ತಂದಿದೆ. ಇದೀಗ ಅವರ ಸೋದರ ಮಾವ ಶಿವಣ್ಣ ಧಿರೇನ್ ಕೈ ಹಿಡಿದಿದ್ದು ಬಿಗ್ ಬಜೆಟ್ ಸಿನಿಮಾಗಳನ್ನ ಅಳಿಯನಿಗೆ ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ. ಗೀತಾ ಪಿಕ್ಚರ್ಸ್ ಬ್ಯಾನರ್ನಲ್ಲಿ ಸಿನಿಮಾ ನಿರ್ಮಾಣವಾಗ್ತಾ ಇದೆ. ಈ ಚಿತ್ರಕ್ಕೆ ಪಬ್ಬಾರ್ ಅಂತ ಹೆಸರಿಡಲಾಗಿದೆ. ಈ ಚಿತ್ರಕ್ಕೆ ನೆನಪಿರಲಿ ಪ್ರೇಮ್ ಪುತ್ರಿ ಅಮೃತ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ. ಶಿವಣ್ಣ 143 ಅದ್ದೂರಿ ಸಿನಿಮಾ ಮೂಲಕ ಧಿರೇನ್ ರಾಜ್ಕುಮಾರ್ ಅವರು ನಟರಾಗಿ ಬಂದಿದ್ರು. ಆ ಸಿನಿಮಾ ಗೆಲ್ಲದೆ ಹೋದ್ರೂ ನಟನೆಯಲ್ಲಿ ಲುಕ್, ಕ್ಯಾಮೆರಾ ಅಪಿಯರೆನ್ಸ್ ನಿಂದ ಮೆಚ್ಚುಗೆ ಗಳಿಸಿಕೊಂಡಿದ್ರು. ಇದೀಗ ಪಬ್ಬಾರ್ ಮೂಲಕ ಮತ್ತೆ ತಮ್ಮ ಅದೃಷ್ಟ ಪರೀಕ್ಷೆ ಮಾಡ್ತಾ ಇದ್ದು, ಈ ಚಿತ್ರದ ಲುಕ್ಗಾಗಿ ಸುಮಾರು 3 ತಿಂಗಳಲ್ಲಿ 12 kg ತೂಕವನ್ನು ಇಳಿಸಿಕೊಂಡಿದ್ದಾರೆ. ಈ ಸಿನಿಮಾದಲ್ಲಿ ಧಿರೇನ್ ಪೊಲೀಸ್ ಪಾತ್ರದಲ್ಲಿ ಮಿಂಚಲಿದ್ದಾರೆ. ಪೊಲೀಸ್ ಅಧಿಕಾರಿಯ ವೈಯಕ್ತಿಕ ಹುಡುಕಾಟವೇ ಸಿನಿಮಾದ ಒಂದು ಸಾಲಿನ ಕಥೆಯಾಗಿದೆ. ಶಾಕಾಹಾರಿ ಅಂತ ವಿಭಿನ್ನ ಸಿನಿಮಾ ನೀಡಿರೋ ಸಂದೀಪ್ ಸುಂಕತ್ ಪಬ್ಬಾರ್ಗೆ ನಿರ್ದೇಶನ ಮಾಡ್ತಿದ್ದಾರೆ. ಸಂದೀಪ್ ಅವರ ಶಾಕಾಹಾರಿ ಸಿನಿಮಾವನ್ನ ನೋಡಿ ನಂತರ ಸಂದೀಪ್ ಅವರು ಹೇಳಿದ ಕಥೆಯನ್ನ ಶಿವರಾಜ್ ಕುಮಾರ್ ಅವರಿಗೆ ಹೇಳಿದ್ದ ಧಿರೇನ್ ನಿರ್ಮಾಪಕರನ್ನ ಹುಡುಕಿ ಕೊಡುವಂತೆ ಕೇಳಿದ್ರು. ಆದರೆ ಕಥೆ ಕೇಳಿ ಮತ್ತು ಕಥೆ ಮೇಲೆ ಧಿರೇನ್ ಆಗಿ ಆಸಕ್ತಿ ಕಂಡು ಶಿವಣ್ಣ ಈ ಸಿನಿಮಾ ತಾವೇ ನಿರ್ಮಾಣ ಮಾಡಬೇಕು ಅನ್ನೋ ನಿರ್ಧಾರ ಮಾಡಿದ್ರಂತೆ. ಧಿರೇನ್ ಅಭಿನಯದ ಪಬ್ಬಾರ್ ಸಿನಿಮಾಕ್ಕೆ ಇದೀಗ ಮುಹೂರ್ತವಾಗಿದೆ. ಮೇ 15ರಿಂದ ಸಿನಿಮಾ ಚಿತ್ರೀಕರಣ ಶುರುವಾಗಲಿದೆ. ಬೆಂಗಳೂರು, ಮಡಿಕೇರಿಯಲ್ಲಿ ಮೊದಲ 2 ಶೆಡ್ಯೂಲ್ ಸಿನಿಮಾ ಚಿತ್ರೀಕರಣ ನಡೆಯಲಿದ್ದು, ನಂತರ ಹಿಮಾಚಲ ಪ್ರದೇಶದಲ್ಲಿ 2 ಹಂತಗಳಲ್ಲಿ ಚಿತ್ರೀಕರಣ ನಡೆಯಲಿದೆ. ಪಬ್ಬಾರ್ ಚಿತ್ರದ ಮುಹೂರ್ತ ಸಮಾರಂಭದ ನಂತರ ಮಾತನಾಡಿದ ಶಿವರಾಜ್ ಕುಮಾರ್, ಒಂದೊಳ್ಳೆ ಪ್ರಯತ್ನ, ಒಳ್ಳೆ ಸಿನಿಮಾ ಬರಲಿ. ಇತ್ತೀಚಿನ ದಿನಗಳಲ್ಲಿ ರಿಸ್ಕ್ ಅಂತ ಹೇಳ್ತಾರೆ. ರಿಸ್ಕ್ ಅಲ್ಲ, ರಸ್ಕ್ ತೆಗೆದುಕೊಂಡು ತಿನ್ನಬೇಕಷ್ಟೇ. ಬೇರೆ ಭಾಷೆ ಜೊತೆ ಸ್ಪರ್ಧೆ ಮಾಡಬೇಕು ಅಂದ್ರೆ ಹೊಸ ಸಿನಿಮಾ ಬರಬೇಕು. ಏನಾಗುತ್ತೋ ಏನೋ ಅಂತ ಕೂತ್ರೆ ಆಗೋದಿಲ್ಲ. ನಾವು ಪ್ರಯತ್ನವನ್ನೇ ಪಡೆದಿದ್ರೆ ಹೇಗೆ ಅಂತ ಪ್ರಶ್ನಿಸಿದ್ರು. ಜೊತೆಗೆ ನಾವು ಚಿತ್ರರಂಗಕ್ಕೆ ಬಂದು 40 ವರ್ಷಗಳಾಯಿತು. ಇನ್ನು ಎಷ್ಟು ವರ್ಷ ಸಿನಿಮಾ ಮಾಡ್ತೇವೋ ಎಂಬುದು ಗೊತ್ತಿಲ್ಲ. ಹೊಸ ಪೀಳಿಗೆ ಬರಬೇಕು, ಹೊಸ ರೀತಿ ಸಿನಿಮಾ ಬರಬೇಕು. ಈ ರೀತಿ ವಿಭಿನ್ನ ಸಿನಿಮಾ ಮಾಡಬೇಕು ಎಂಬುದು ನಮ್ಮ ಆಸೆ. ಸಂದೀಪ್ ಹೇಳಿದ ಕಥೆ ಇಷ್ಟವಾಗಿದೆ. ಪಬ್ಬಾರ್ ಒಳ್ಳೆ ಸಿನಿಮಾ ಆಗುತ್ತೆ ಎಂಬ ಭರವಸೆ ಇದೆ. ಅಮ್ಮನ ಜನ್ಮದಿನದಂದು ಅನೌನ್ಸ್ ಮಾಡಿದ್ದೇವೆ. ಪ್ರೇಮ್ ಮಗಳು ನಟಿಸುತ್ತಿದ್ದಾರೆ. ಪ್ರೇಮ್ ನನಗೆ ಇಷ್ಟ ಅಂದ್ರು. ನಾಯಕ ನಟ ಧಿರೇನ್ ಮಾತನಾಡಿ, ಇದು ನನಗೆ ಪುನರ್ಜನ್ಮ ಬಂದಂತೆ. ಶಿವರಾಜ್ ಕುಮಾರ್ ಮಾಮನಿಗೆ ಎಷ್ಟೇ ಧನ್ಯವಾದಗಳನ್ನ ಹೇಳಿದ್ರು ಕಡಿಮೆಯೇ. ನಾನು ಅವರಿಗೆ ಕತೆ ಹೇಳಿದಾಗ ಡೈರೆಕ್ಟರ್ ಬಳಿ ಎಲ್ಲವೂ ಕೇಳಿ ಸಿನಿಮಾ ಮಾಡ್ತೇನೆ ಎಂದ್ರು. ನವೆಂಬರ್ 28 ನಾನು ನನ್ನ ಜೀವನದಲ್ಲೇ ಮರೆಯೋದೇ ಇಲ್ಲ. ನನಗೆ ಗೀತಾ ಆಂಟಿ ಮತ್ತು ಮಾಮ ಶಿವ ಪಾರ್ವತಿ ಇದ್ದಂತೆ. ಸಾಕಷ್ಟು ಸಿನಿಮಾಗಳು ಗೀತಾ ಪಿಕ್ಚರ್ಸ್ನಿಂದ ಬರಲಿದೆ. ಅವರ ಪ್ರೊಡಕ್ಷನ್ ಅಡಿ ನಾನು ಕೆಲಸ ಮಾಡ್ತಾ ಇರೋದು ಖುಷಿ ಕೊಟ್ಟಿದೆ ಎಂದು ತಿಳಿಸಿದ್ರು. ಇದು ಅಡ್ವೆಂಚರ್ಸ್ ಕ್ರೈಮ್ ಥ್ರಿಲ್ಲರ್. ಚಿತ್ರದಲ್ಲಿ 2 ರೀತಿಯ ಜರ್ನಿ ಇದೆ. ಒಂದು ಕೇಸ್ ಜರ್ನಿ, ಮತ್ತೊಂದು ಪರ್ಸನಲ್ ಇದೆ. ಪಬ್ಬಾರ್ ಜಾಗ ಚಿತ್ರದ ಮೇನ್ ಕ್ಯಾರೆಕ್ಟರ್. ಇದು ನೈಜ ಘಟನೆಯ ಕಥೆಯಲ್ಲ ಅಂತ ಈ ಚಿತ್ರದ ನಿರ್ದೇಶಕ ಸಂದೀಪ್ ಸುಂಕದ್ ಮಾಹಿತಿ ನೀಡಿದ್ರು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.